ವಾಸುದೇವ ಮೂರ್ತಿ ಅಂತಂದ್ಬಿಟ್ಟು 1979ರಲ್ಲಿ ಬೆಂಗಳೂರಿಗೆ ಕೆಲಸಕ್ಕೆ ಬಂದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಸೇರಿ PC ಆಗಿ ಸೇರಿ ಹೆಚ್ಚಾಗಿ ಪ್ರಮೋಷನ್ ಆಗಿ ASI ಆಗಿ SI ಆಗಿ ರಿಟೈರ್ಡ್ ಆದೆ. ಬೆಂಗಳೂರಿನಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಭಾಳ ಆಸೆ ಇತ್ತು. ಕಾಲ ಒದಗೇ ಇಲ್ಲ. ಸುಮಾರು ದಿವಸದಿಂದ ಇದು ಮಾಡಿದ್ವು, ಎಲ್ಲೆಲ್ಲಾದ್ರೂ ಆಗಲಿಲ್ಲ. ಪ್ರವೀಣ್ ಅವರು ಇವತ್ತು ಹೇಳಿದಾಗಿದೆ ನನಗೆ, ನೀವು ಕೊಡೋ ದುಡ್ಡು ಯಾವುದು ಶಾಶ್ವತವಲ್ಲ, ನಾವು ಮಾಡಿಕೊಡೋ ಕೆಲಸ ಶಾಶ್ವತವಾಗಿರಬೇಕು. ನೀವು ಯಾವ ರೀತಿ ಹೇಳ್ತೀರೋ ಆ ಥರ ಮನೆ ಕಟ್ಕೊಡ್ತೀವಿ ಅಂತಂದು ಭಾಳ ಶ್ರಮಪಟ್ಟು ನನ್ನ ಕನಸಿನ ಕೂಸಿದ್ದು. ನಮಗಿದ್ದೇನು ಭಯ ಅಂದರೆ ತುಂಬ ಲ್ಯಾವಿಶ್ ಆರ್ ಚೆನ್ನಾಗಿ ಕಾಣಿಸೋ ಮನೆಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಯು ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆನ್ ಇಂಟೀರಿಯರ್ಸ್ ಆರ್ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆನ್ ಪಾಸಿಬ್ಲಿ ಮೆಟೀರಿಯಲ್ಸ್ ಅನ್ನೋದು ನಮ್ಮ ತಲೆಯಲ್ಲಿತ್ತು. ಸೊ ವಿ ಹ್ಯಾಡ್ ಸೋ ಮೆನಿ ಡೌಟ್ಸ್. ದೆನ್ ಪ್ರವೀಣ್, ಮಧು, ಹರಿ ಎಲ್ಲ ಮನೆಗೆ ಬಂದರು. ವಿ ಸ್ಟಾರ್ಟೆಡ್ ವಿತ್ ದ ಇನಿಷಿಯಲ್ ಕೋಟ್. They discuss, they debate, but they agree for whatever the customer tells. That is what I want to tell at this point of time. ಅವ್ರು ನಮ್ಗೆ ಹೆಂಗೆ ಬೇಕು ಹಂಗೆ ಮನೆ ಕಟ್ಕೊಟ್ರು. Any house, be it construction, renovation, repairing, the first thing we go to is build well. So build well, I don't tell it is just building house. I think the right caption would be they are building dreams of all people who want to build their house. Thank you. ನಮ್ಮನೆ ಗೃಹಪ್ರವೇಶ ಆಗಿದ್ದ ದಿನನೇ ಪ್ರವೀಣ್ ಒಂದು ರೀಲ್ಸ್ ಮಾಡಿದರು ಮನೆದು. ಸೊ ಅದನ್ನು ಸ್ಟೇಟಸಲ್ಲಿ ಹಾಕಿದೆ. ಅದು ನೋಡಿ ಸುಮಾರು ಜನ ನನಗೆ ರಿಪ್ಲೈ ಮಾಡಿದರು, ಇದು ಯಾರ್ದು ಮನೆ, ಫಿಲ್ಮ್ ಸ್ಟಾರ್ದ, ಯಾರ್ದು ಮನೆ ಇದು ಅಂತ. ನಮ್ಮ ಮನೆಯೇ ಅಂತ ಹೇಳಿದ್ರೆ ಎವ್ರಿಬಡಿ ಲೈಕ್ ಶಾಕ್ಡ್ ಆ್ಯಂಡ್ ಓಕೆ, ಇಷ್ಟು ಚೆನ್ನಾಗಿ ಬಂದಿದೆಯಾ ನಿಮ್ಮ ಮನೆ, ನಾನು ಬಂದು ನೋಡ್ತೀನಿ ಒಂದು ಸರಿ ಅಂತ. ಸುಮಾರು ಜನ ಬಂದು ಮನೆ ನೋಡ್ತಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದೀರಾ, ಎಲ್ಲಿಂದ ಬಂತು ನಿಮಗೆ ಐಡಿಯಾಸು, ಯಾರು ಮಾಡಿದ್ದು ಅಂತ ಕೇಳ್ತಾರೆ. ಆಲ್ ಪ್ಲ್ಯಾನ್ಸ್, ಆಲ್ ಐಡಿಯಾಸ್ ಗೋಸ್ ಟು ದೀಸ್ 3, ಪ್ರವೀಣ್, ಮಧು, ಹರಿ, ಅನೀಶ್ ಆಲ್ಸೋ. ಭಾಳ ಈ ಕ್ಲಾಸಾಗಿ ಆನಂದವಾಗಿ ಮೊಮ್ಮಕ್ಕಳೊಡನೆ ಆಟ ಆಡಿಕೊಂಡು ಆನಂದವಾಗಿ ನನ್ನ ರಿಟೈರ್ಡ್ ಲೈಫ್ ತುಂಬ ಚೆನ್ನಾಗಿ ಕಳೀತಾ ಇದ್ದೀನಿ.